ಪ್ರಭಾವ ಪದ್ಧತಿಯ 45ನೇ ಶ್ಲೋಕದಲ್ಲಿ, ಪಾದುಕಾ ಸಹಸ್ರದ 75ನೇ ಶ್ಲೋಕದಲ್ಲಿ ಮಹಾಮಹಿಮರು ಮೋಕ್ಷಕ್ಕಾಗಿ ಪಾದುಕಾದೇವಿನ ಆಶ್ರಯಿಸ್ತಾರೆ ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಅಪಹಾಯ ಸೀತಾನುಪಾಯಾನ್ ಅರವಿಂದೇ ಕ್ಷಣ ಪಾದುಕೆ ಮಹಾಂತಃ ತ್ವದನನ್ಯತಯಾ ಭಜಂತಿ ವೃತ್ತಿಂ ತ್ವದಸಾಧಾರಣ ಭೋಗಸಾಭಿಲಾಷಾಃ. ಅರವಿಂದ ತಾವರೆ ಹೂವಿನಂತಹ ಈ ಕ್ಷಣ ದಿವ್ಯವಾದ ಕಣ್ಣುಗಳನ್ನುಳ್ಳ ಭಗವಂತನ ಪಾದುಕೆ, ಪಾದುಕೆಯೇ, ಮಹಾಂತಹ ಮಹಾನ್ಗಳು, ಸಿತಾನ್ ಫಲದಲ್ಲಿ ಸಂದೇಹದಿಂದ ಕೂಡಿರುವಂತಹ, ಉಪಾಯಾನ್ ಕರ್ಮಯೋಗ ಮುಂತಾದ ಉಪಾಯಗಳನ್ನು, ಅಪಹಾಯ ಬಿಟ್ಟು, ತ್ವದ ಸಾಧಾರಣ ನಿನಗೆ ಮಾತ್ರ ಇರುವ, ಭೋಗ ಸುಖದಲ್ಲಿಯೇ, ಸಾಭಿಲಾಷಾಃ ಸಂತಹ ಆಶೆಯುಳ್ಳವರಾಗಿ, ತ್ವದನನ್ಯತಯ ನಿನ್ನನ್ನು ಹೊರತು ಬೇರೆಯವರನ್ನು ನೆನೆಯದೇ ಇರುವಂತಹ, ವೃತ್ತಿಂ ಇರುವಿಕೆಯನ್ನ, ಭಜಂತಿ ಪಡೆಯುತ್ತಾರೆ. ಮೋಕ್ಷಕ್ಕಾಗಿ ಧ್ಯಾನಯೋಗ ಕರ್ಮಯೋಗ ಮುಂತಾದವುಗಳನ್ನ ಮಾಡೋರು ಅದನ್ನ ಪೂರ್ಣವಾಗಿ ಮಾಡೋಕ್ಕೆ ಸಾಧ್ಯವಾಗದೆ ಹೋದರೆ, ನಾನು ಮಾಡೋಕ್ಕಾಗಲಿಲ್ಲ ಭಗವಂತ, ನೀನೇ ನಿನ್ನ ಹತ್ರ ಕರ್ಕೊಂಡು ಹೋಗ್ಬಿಡಪ್ಪ ಅಂತ ದುಃಖದಿಂದ ಕೇಳ್ಕೊತಾರೆ. ನಾನು ಮಾಡೋದಕ್ಕಾಗಲಿಲ್ಲ ಅಂತ ದುಃಖದಿಂದ ಕೇಳ್ಕೊಳ್ಳೋವಾಗ ಪೂರ್ಣವಾಗಿ ತಿಳಿದುಕೊಂಡು ಕೇಳ್ಕೊಂಡ್ರು, ಅಥವಾ ಸ್ವಲ್ಪನೇ ತಿಳಿದುಕೊಂಡು ಕೇಳ್ಕೊಂಡ್ರು, ಅಥವಾ ಕೇಳಿಕೊಳ್ಳೋದಕ್ಕೆ ತಿಳಿಯದೇ ಹೋದ್ರೂ, ಯಾರಾದರೂ ಭಗವಂತನಿಗೆ ಪ್ರಿಯರಾದವರು ಇವರಿಗಾಗಿ ಕೇಳ್ಕೊಂಡ್ರೆ ಭಗವಂತನು ಇವರನ್ನ ತನ್ನ ಬಳಿಗೆ ಕರೆದುಕೊಂಡ್ಬಿಡ್ತಾನೆ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಹಾಗಾಗಿ ಹೇ ಪಾದುಕಾ ದೇವಿಯೇ, ಕೆಲ ಮಹಾನ್ಗಳು ಮೋಕ್ಷವನ್ನ ಪಡೆಯುವುದಕ್ಕೆ ಕರ್ಮಯೋಗ ಧ್ಯಾನಯೋಗ ಮುಂತಾದ ಉಪಾಯಗಳನ್ನ ಬಿಟ್ಟು ನಿನ್ನನ್ನೇ ಧ್ಯಾನಿಸ್ತಾರೆ ಅಂತಾರೆ ದೇಶಿಕರು. ಮಹನೀಯರುಗಳು ಮೋಕ್ಷಕ್ಕಾಗಿ ಏನೂ ಮಾಡದೆ ಆಚಾರ್ಯರುಗಳನ್ನೇ ನಂಬಿಬಿಡ್ತಾರೆ ಅನ್ನುವುದು ಈ ಶ್ಲೋಕದ ಅಂತರಾರ್ಥ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.